ಧಾರವಾಡದಲ್ಲಿ ಕಾಂಗ್ರೆಸ್ ಮುಖಂಡ ಫೈರೋಜ್ ಹತ್ಯೆ ಕೇಸ್ ವಿಚಾರವಾಗಿ ಇಸ್ಮಾಯಿಲ್ ತಮಟಗಾರ ಮನೆಯಲ್ಲಿ ಪೊಲೀಸರು ಸರ್ಚಿಂಗ್ ಮಾಡ್ತಾ ಇದ್ದಾರೆ. ತಮಟಗಾರ್ ಮನೆ ಅಂಜುಮನ್ ಸಂಸ್ಥೆಗೆ ಸರ್ಚ್ ವಾರಂಟ್ ಬಂದಿರೋದು. ಬಂಧನ ಭೀತಿಯಿಂದ ಈ ಇಸ್ಮಾಯಿಲ್ ತಲೆಮರೆಸಿಕೊಂಡರು. ಸರ್ಚ್ ವಾರಂಟ್ ನೀಡಿ ಶೋಧಕ್ಕಿಳಿದಿದ್ದಾರೆ ಉಪನಗರ ಪೊಲೀಸರು. ಧಾರವಾಡ ಬ್ರೇಕಿಂಗ್ ಇದಾಗಿದೆ. ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫೈರೋಜ್ ಕೊಲೆ ಪ್ರಕರಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು. ಇದೇ ರಿಪಬ್ಲಿಕ್ ಕನ್ನಡದಲ್ಲಿ ಆ CCTV ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸಿದ್ವಿ. ಇದ್ದಕ್ಕಿದ್ದಂತೆ ಒಂದು 6-7 ಜನ ಹೋಗಿ ಒಳಗಡೆ ಫೈರೋಜ್ ಬಾಗಿಲು ಹಾಕೊಂಡ್ರು ಕೂಡ ಬಾಗಿಲು ಹೊಡೆದು ಒಳಗಡೆ ಹೋಗಿ ಹತ್ಯೆ ಮಾಡಿದ್ರು. ಕುಟುಂಬಸ್ಥರು ಸ್ನೇಹಿತರೇ ಮಾಡಿರೋದು ಅಂತೇಳಿ ಆರೋಪ ಮಾಡಿದರು. ಇದೇ 24ನೇ ತಾರೀಕು ಮದುವೆ ಕೂಡ ಇತ್ತು ಆತನಂತೆ. ಮದುವೆ ಸಂಭ್ರಮದಲ್ಲಿ ಇದ್ದಂಥ ಕುಟುಂಬಸ್ಥರಿಗೆ ಶಾಕ್ ಎದುರಾಗಿತ್ತು. ಈಗ ಕಾಂಗ್ರೆಸ್ ಮುಖಂಡ ಇಸ್ಮಾಯಿಲ್ ತಮಟಗಾರ್ ನಿವಾಸಕ್ಕೆ ಸರ್ಚಿಂಗ್ ವಾರೆಂಟ್ ಅನ್ನು ಕೊಟ್ಟಿದ್ದಾರೆ ಪೊಲೀಸರು. ಸೊ ಹಾಗಾಗಿ ಪೊಲೀಸರು ಮನೆಗೆ ತೆರಳಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಧಾರವಾಡ ACP ಪ್ರಶಾಂತ್ ಸಿದ್ದನಗೌಡರ ನೇತೃತ್ವದಲ್ಲಿ ಸರ್ಚಿಂಗ್ ವಾರಂಟ್ ನೀಡಿದ್ದಾರೆ. ಫೈರೋಜ್ ಕೊಲೆ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ್ದಾರೆ ಪೊಲೀಸರು. ಹಾಗಾಗಿ ಸರ್ಚಿಂಗ್ ಜೋರಾಗಿ ನಡೀತಾ ಇದೆ. ಆದರೆ ಈ ಇಸ್ಮಾಯಿಲ್ ಎನ್ನುವ ವ್ಯಕ್ತಿ ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗರಾಜ್, ಅವತ್ತು ಆ ರೀತಿಯ ಒಂದು ಘಟನೆ ನಡೆದೋಗಿದೆ. ಈಗ ವಾರಂಟ್ ಮೇರೆಗೆ ಫುಲ್ ತಲಾಶ್ ನಡೆಸ್ತಾ ಇದ್ದಾರೆ. ಆ ಇಸ್ಮಾಯಿಲ್ ನೋಡಿದ್ರೆ ಅಪ್ಸ್ಕ್ಯಾಂಡ್. ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ದಿವಿತ್, ಏನು ಧಾರವಾಡದಲ್ಲಿ ನಡೆದಿರ್ತಕ್ಕಂಥ ಯೂತ್ ಪ್ರಧಾನ ಕಾರ್ಯದರ್ಶಿ ಫೈರೋಜ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಮೊದಲಿಗೆ 9 ಜನ ಆರೋಪಿಗಳನ್ನ ಬಂಧಿಸಿದ್ರು. ಅದಾದ ಮೇಲೆ ಮತ್ತೆ 3 ಅಂದ್ರೆ ಈಗಾಗಲೇ 12 ಜನ ಆರೋಪಿಗಳನ್ನ ಬಂಧಿಸಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತಾ ಇರತಕ್ಕಂಥದ್ದು. ಏನು ಫೈರೋಜ್ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಏನು ಕಾಂಗ್ರೆಸ್ ಮುಖಂಡ ಹಾಗೂ ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಇಸ್ಮಾಯಿಲ್ ತಮಟ್ಗಾರ್ ಹೆಸರು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಹೀಗಾಗಿ ಆ ಇಸ್ಮಾಯಿಲ್ ತಮಟ್ಗಾರ್ ಬಂಧನಕ್ಕಾಗಿ ಈಗಾಗಲೇ ಧಾರವಾಡದ ಉಪನಗರ ಪೊಲೀಸರು ಬಲೆಯನ್ನು ಬೀಸಿರ್ತಕ್ಕಂಥದ್ದು. ಹೀಗಾಗಿ ಏನು ಬಂಧನ ಭೀತಿಯಿಂದ ಇಸ್ಮಾಯಿಲ್ ತಮಟ್ಗಾರ್ ಈಗಾಗಲೇ ತಲೆಮರೆಸಿಕೊಂಡಿರ್ತಕ್ಕಂಥ ಇಸ್ಮಾಯಿಲ್ ತಮಟ್ಗಾರ್ ಮನೆ ಹಾಗೂ ಅಂಜುಮನ್ ಸಂಸ್ಥೆಗೂ ಕೂಡ ನಿನ್ನೆ ಮತ್ತು ಮೊನ್ನೆ 2 ದಿನವೂ ಕೂಡ ಪೊಲೀಸರು ಮನೆಗೆ ಹೋಗಿ ಹುಡುಕಾಟವನ್ನು ಕೂಡ ನಡೆಸಿರ್ತಕ್ಕಂಥ. ಆದ್ರೂ ಕೂಡ ಆತ ಸಿಗದೆ ಇರೋ ಕಾರಣಕ್ಕಾಗಿ ನಿನ್ನೆ ಏನು ಇಸ್ಮಾಯಿಲ್ ತಮಟ್ಗಾರ್ ಮನೆಗೆ ಮತ್ತು ಅಂಜುಮನ್ ಸಂಸ್ಥೆಗೆ ಹೋಗಿ ಸರ್ಚ್ ವಾರಂಟ್ ಕೂಡ ಕೊಟ್ಟಿರ್ತಕ್ಕಂಥ. ಏನು ಸರ್ಚ್ ವಾರಂಟ್ ಕೊಟ್ಟು ಈಗಾಗಲೇ ಹುಡುಕಾಟವನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ಪ್ರಕರಣವನ್ನ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಈಗ ಗಂಭೀರವಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥದ್ದು. ಹೀಗಾಗಿ ಈ ನಿಟ್ಟಿನಲ್ಲಿ ಈಗಾಗಲೇ ಈ ಒಂದು ಫೈರೋಜ್ ಕೊಲೆ ಪ್ರಕರಣದಲ್ಲಿ ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿರ್ತಕ್ಕಂಥ ಇಸ್ಮಾಯಿಲ್ ತಮಟ್ಗಾರ್ ಬಂಧನಕ್ಕಾಗಿ ಈಗಾಗಲೇ ಕಮಿಷನರ್ 4 ತಂಡವನ್ನ ರಚನೆ ಮಾಡಿ ಈಗಾಗಲೇ ಹುಡುಕಾಟವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ನಿನ್ನೇನು ಸರ್ಚ್ ವಾರಂಟ್ ಕೊಟ್ಟಿರ್ತಕ್ಕಂಥ ಪೊಲೀಸರು ಈಗಾಗಲೇ ಇಸ್ಮಾಯಿಲ್ ತಮಟ್ಗಾರ್ ಬಂಧನಕ್ಕಾಗಿ ಶೋಧಕ್ಕೆ ಇಳಿದಿರ್ತಕ್ಕಂಥದ್ದು. ಇವತ್ತು ಇಸ್ಮಾಯಿಲ್ ತಮಟ್ಗಾರ್ನನ್ನ ಬಂಧಿಸುವಂತ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ರಾಜ್ಯ ಮತ್ತು ಬೇರೆ ಬೇರೆ ಕಡೆಗೂ ಕೂಡ 4 ತಂಡಗಳನ್ನ ಮಾಡಿ ಪೊಲೀಸರು ಹುಡುಕಾಟವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಪ್ರಕರಣ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥ ಏನೇನು ಅದರಲ್ಲೂ ಏನಂತಂದ್ರೆ ಈಗಾಗಲೇ ಒಂದು ಪ್ರಕರಣದಲ್ಲಿ ರಾಜಕಾರಣಿಗಳಿಗೆ ಶಿಕ್ಷೆ ಆಗಿರ್ತಕ್ಕಂಥದ್ದು ಧಾರವಾಡದಲ್ಲಿ ನಡೆಯುವಂತ ಕೊಲೆಗೆ. ಈ ಒಂದು ಕೊಲೆಯಲ್ಲೂ ಕೂಡ ಕಾಂಗ್ರೆಸ್ ಮುಖಂಡ, ಯಾಕಂತಂದ್ರೆ ಇವನು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದ. ಯಾಕಂದ್ರೆ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದ, ಜೊತೆಗೆ ಕಾಂಗ್ರೆಸ್ ನಾಯಕ, ಜೊತೆಗೆ ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಆಗಿರೋ ಕಾರಣಕ್ಕಾಗಿ ಈತನನ್ನ ಬಂಧಿಸುವುದಕ್ಕೆ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡು ಹುಡುಕಾಟವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಅಶ್ವದೀಪ್. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಧಾರವಾಡದಲ್ಲಿ ಕಾಂಗ್ರೆಸ್ ಮುಖಂಡ ಫೈರೋಜ್ ಹತ್ಯೆ ಕೇಸ್ ವಿಚಾರವಾಗಿ ಇಸ್ಮಾಯಿಲ್ ತಮಟಗಾರ ಮನೆಯಲ್ಲಿ ಪೊಲೀಸರು ಸರ್ಚಿಂಗ್ ಮಾಡ್ತಾ ಇದ್ದಾರೆ. ತಮಟಗಾರ್ ಮನೆ ಅಂಜುಮನ್ ಸಂಸ್ಥೆಗೆ ಸರ್ಚ್ ವಾರಂಟ್ ಬಂದಿರೋದು. ಬಂಧನ ಭೀತಿಯಿಂದ ಈ ಇಸ್ಮಾಯಿಲ್ ತಲೆಮರೆಸಿಕೊಂಡರು. ಸರ್ಚ್ ವಾರಂಟ್ ನೀಡಿ ಶೋಧಕ್ಕಿಳಿದಿದ್ದಾರೆ ಉಪನಗರ ಪೊಲೀಸರು. ಧಾರವಾಡ ಬ್ರೇಕಿಂಗ್ ಇದಾಗಿದೆ. ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫೈರೋಜ್ ಕೊಲೆ ಪ್ರಕರಣ
ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಇದೇ ರಿಪಬ್ಲಿಕ್ ಕನ್ನಡದಲ್ಲಿ ಆ CCTV ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸಿದ್ವಿ. ಇದ್ದಕ್ಕಿದ್ದಂತೆ ಒಂದು 6-7 ಜನ ಹೋಗಿ ಒಳಗಡೆ ಫೈರೋಜ್ ಬಾಗಿಲು ಹಾಕೊಂಡ್ರು ಕೂಡ ಬಾಗಿಲು ಹೊಡೆದು ಒಳಗಡೆ ಹೋಗಿ ಹತ್ಯೆ ಮಾಡಿದ್ರು. ಕುಟುಂಬಸ್ಥರು ಸ್ನೇಹಿತರೇ ಮಾಡಿರೋದು ಅಂತೇಳಿ ಆರೋಪ ಮಾಡಿದರು. ಇದೇ 24ನೇ ತಾರೀಕು ಮದುವೆ ಕೂಡ ಇತ್ತು ಆತನದ್ದು. ಮದುವೆ ಸಂಭ್ರಮದಲ್ಲಿ ಇದ್ದಂಥ ಕುಟುಂಬಸ್ಥರಿಗೆ ಶಾಕ್ ಎದುರಾಗಿತ್ತು. ಈಗ ಕಾಂಗ್ರೆಸ್ ಮುಖಂಡ ಇಸ್ಮಾಯಿಲ್ ತಮಟಗಾರ್ ನಿವಾಸಕ್ಕೆ ಸರ್ಚಿಂಗ್ ವಾರೆಂಟ್ ಅನ್ನು ಕೊಟ್ಟಿದ್ದಾರೆ ಪೊಲೀಸರು. ಸೊ ಹಾಗಾಗಿ ಪೊಲೀಸರು ಮನೆಗೆ ತೆರಳಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಧಾರವಾಡ SCP ಪ್ರಶಾಂತ್ ಸಿದ್ದನಗೌಡರ ನೇತೃತ್ವದಲ್ಲಿ ಸರ್ಚಿಂಗ್ ವಾರೆಂಟ್ ನೀಡಿದ್ದಾರೆ. ಫೈರೋಜ್ ಕೊಲೆ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ್ದಾರೆ ಪೊಲೀಸರು. ಹಾಗಾಗಿ ಸರ್ಚಿಂಗ್ ಜೋರಾಗಿ ನಡೀತಾ ಇದೆ. ಆದರೆ ಈ ಇಸ್ಮಾಯಿಲ್ ಎನ್ನುವ ವ್ಯಕ್ತಿ ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗರಾಜ್, ಅವತ್ತು ಆ ರೀತಿಯ ಒಂದು ಘಟನೆ ನಡೆದೋಗಿದೆ. ಈಗ ವಾರಂಟ್ ಮೇರೆಗೆ ಫುಲ್ ತಲಾಶ್ ನಡೆಸ್ತಾ ಇದ್ದಾರೆ. ಆ ಇಸ್ಮಾಯಿಲ್ ನೋಡಿದ್ರೆ ಅಪ್ಸ್ಕ್ಯಾಂಡ್. ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ದಿವಿತ್, ಏನು ಧಾರವಾಡದಲ್ಲಿ ನಡೆದಿರ್ತಕ್ಕಂಥ ಯೂತ್ ಪ್ರಧಾನ ಕಾರ್ಯದರ್ಶಿ ಫೈರೋಜ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಮೊದಲಿಗೆ 9 ಜನ ಆರೋಪಿಗಳನ್ನ ಬಂಧಿಸಿದ್ರು. ಅದಾದ ಮೇಲೆ ಮತ್ತೆ 3 ಈಗಾಗಲೇ 12 ಜನ ಆರೋಪಿಗಳನ್ನ ಬಂಧಿಸಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತಾ ಇರತಕ್ಕಂಥದ್ದು. ಏನು ಫೈರೋಜ್ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಏನು ಕಾಂಗ್ರೆಸ್ ಮುಖಂಡ ಹಾಗೂ ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಇಸ್ಮಾಯಿಲ್ ತಮಟ್ಗಾರ್ ಹೆಸರು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಹೀಗಾಗಿ ಆ ಇಸ್ಮಾಯಿಲ್ ತಮಟ್ಗಾರ್ ಬಂಧನಕ್ಕಾಗಿ ಈಗಾಗಲೇ ಧಾರವಾಡದ ಉಪನಗರ ಪೊಲೀಸರು ಬಲೆಯನ್ನು ಬೀಸಿರ್ತಕ್ಕಂಥದ್ದು. ಹೀಗಾಗಿ ಏನು ಬಂಧನ ಭೀತಿಯಿಂದ ಇಸ್ಮಾಯಿಲ್ ತಮಟ್ಗಾರ್ ಈಗಾಗಲೇ ತಲೆಮರೆಸಿಕೊಂಡಿರ್ತಕ್ಕಂಥ ಇಸ್ಮಾಯಿಲ್ ತಮಟ್ಗಾರ್ ಮನೆ ಹಾಗೂ ಅಂಜುಮನ್ ಸಂಸ್ಥೆಗೂ ಕೂಡ ನಿನ್ನೆ ಮತ್ತು ಮೊನ್ನೆ 2 ದಿನವೂ ಕೂಡ ಪೊಲೀಸರು ಮನೆಗೆ ಹೋಗಿ ಹುಡುಕಾಟವನ್ನು ಕೂಡ ನಡೆಸಿರ್ತಕ್ಕಂಥ. ಆದ್ರೂ ಕೂಡ ಆತ ಸಿಗದೆ ಇರೋ ಕಾರಣಕ್ಕಾಗಿ ನಿನ್ನೆ ಏನು ಇಸ್ಮಾಯಿಲ್ ತಮಟ್ಗಾರ್ ಮನೆಗೆ ಮತ್ತು ಅಂಜುಮನ್ ಸಂಸ್ಥೆಗೆ ಹೋಗಿ ಸರ್ಚ್ ವಾರೆಂಟ್ ಕೂಡ ಕೊಟ್ಟಿರ್ತಕ್ಕಂಥ. ಏನು ಸರ್ಚ್ ವಾರೆಂಟ್ ಕೊಟ್ಟು ಈಗಾಗಲೇ ಹುಡುಕಾಟವನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ಪ್ರಕರಣವನ್ನ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಈಗ ಗಂಭೀರವಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥದ್ದು. ಹೀಗಾಗಿ ಈ ನಿಟ್ಟಿನಲ್ಲಿ ಈಗಾಗಲೇ ಈ ಒಂದು ಫೈರೋಜ್ ಕೊಲೆ ಪ್ರಕರಣದಲ್ಲಿ ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿರ್ತಕ್ಕಂಥ ಇಸ್ಮಾಯಿಲ್ ತಮಟ್ಗಾರ್ ಬಂಧನಕ್ಕಾಗಿ ಈಗಾಗಲೇ ಕಮಿಷನರ್ 4 ತಂಡವನ್ನ ರಚನೆ ಮಾಡಿ ಈಗಾಗಲೇ ಹುಡುಕಾಟವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ನಿನ್ನೇನು ಸರ್ಚ್ ವಾರೆಂಟ್ ಕೊಟ್ಟಿರ್ತಕ್ಕಂಥ ಪೊಲೀಸರು ಈಗಾಗಲೇ ಇಸ್ಮಾಯಿಲ್ ತಮಟ್ಗಾರ್ ಬಂಧನಕ್ಕಾಗಿ ಶೋಧಕ್ಕೆ ಇಳಿದಿರ್ತಕ್ಕಂಥದ್ದು. ಇವತ್ತು ಇಸ್ಮಾಯಿಲ್ ತಮಟ್ಗಾರ್ನನ್ನ ಬಂಧಿಸುವಂತ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ರಾಜ್ಯ ಮತ್ತು ಬೇರೆ ಬೇರೆ ಕಡೆ ಕೂಡ 4 ತಂಡಗಳನ್ನ ಮಾಡಿ ಪೊಲೀಸರು ಹುಡುಕಾಟವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಪ್ರಕರಣ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥ ಏನೇನು ಅದರಲ್ಲೂ ಏನಂತಂದ್ರೆ ಈಗಾಗಲೇ ಒಂದು ಪ್ರಕರಣದಲ್ಲಿ ರಾಜಕಾರಣಿಗಳಿಗೆ ಶಿಕ್ಷೆ ಆಗಿರ್ತಕ್ಕಂಥದ್ದು ಧಾರವಾಡದಲ್ಲಿ ನಡೆಯುವಂತ ಕೊಲೆಗೆ. ಈ ಒಂದು ಕೊಲೆಯಲ್ಲೂ ಕೂಡ ಕಾಂಗ್ರೆಸ್ ಮುಖಂಡ, ಯಾಕಂತಂದ್ರೆ ಇವನು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದ. ಯಾಕಂದ್ರೆ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದ, ಜೊತೆಗೆ ಕಾಂಗ್ರೆಸ್ ನಾಯಕ, ಜೊತೆಗೆ ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಆಗಿರೋ ಕಾರಣಕ್ಕಾಗಿ ಈತನನ್ನ ಬಂಧಿಸುವುದಕ್ಕೆ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡು ಹುಡುಕಾಟವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಅಶ್ವದೀಪ್. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.